ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಭಾರತ ನ್ಯೂಜಿಲೆಂಡ್ ನಡುವಿನ ಸೆಕೆಂಡ್ ಟೆಸ್ಟ್ ಕುತೂಹಲ ಘಟ್ಟದಲ್ಲಿದೆ. ಮೂರನೇ ದಿನವೂ ಭರಪೂರ ರನ್ ಮಳೆಯ ಜೊತೆಗೆ ವಿಕೆಟ್ ಪತನದ ಸರಣಿ ಮುಂದುವರೆದಿದೆ. ಧೋನಿ, ಕೊಹ್ಲಿ ಅಬ್ಬರಿಸಿದ್ದಾರೆ. ಇನ್ನು 9 ವಿಕೆಟ್ ಕಳೆದುಕೊಂಡರೂ ಕಿವೀಸ್ ಒಟ್ಟಾರೆ 244 ರನ್ ಮುನ್ನಡೆ ಸಾಧಿಸಿದ್ದಾರೆ. ಬೆಂಗಳೂರು ಟೆಸ್ಟ್ ರೋಚಕತೆಗೆ ತಿರುಗಿದೆ. ಉಭಯ ತಂಡಗಳು ಟೆಸ್ಟ್ ಗೆಲ್ಲಲು ಪ್ರಬಲ ಹೋರಾಟ ನಡೆಸುತ್ತಿವೆ. ಎರಡನೇ ದಿನ 5 ವಿಕೆಟ್ಗೆ 283 ರನ್ ಗಳಿಸಿದ್ದ ಟೀಂ ಇಂಡಿಯಾ ಮೂರನೇ ದಿನದಾಟವನ್ನು ಭರ್ಜರಿಯಾಗಿ ಆರಂಭಿಸಿತು. ವಿರಾಟ್ ಕೊಹ್ಲಿ ಮತ್ತು MS ಧೋನಿ ಆರಂಭದಲ್ಲೇ ಕಿವೀಸ್ ಬೌಲರ್ಗಳನ್ನು ದಂಡಿಸಿದರು. ಮೊದಲು ಧೋನಿ ಹಾಫ್ ಸೆಂಚುರಿ ದಾಖಲಿಸಿದರು. ಅನಂತರ ವಿರಾಟ್ ಟೆಸ್ಟ್ ಕ್ರಿಕೆಟ್ನಲ್ಲಿ 2ನೇ ಶತಕ ಸಿಡಿಸಿ ಸಂಭ್ರಮಿಸಿದರು. Excellent innings this, and the crowd loving it. Yeah, absolutely superb from Virat Kohli. ಆದರೆ ಕೊಹ್ಲಿಯ ಶತಕ ಸಂಭ್ರಮ ಹೆಚ್ಚು ಹೊತ್ತು ಇರಲು ಟೀಮ್ ಸೌತಿ ಬಿಡಲಿಲ್ಲ. That has come back in. That one did not swing. It has just angled back in and seemed a little bit. ಕೊಹ್ಲಿ ನಿರ್ಗಮಿಸಿದ ಬೆನ್ನಲ್ಲೇ ಧೋನಿ ಆರ್ಭಟ ಸಹ 62ಕ್ಕೆ ಸ್ಟಾಪ್ ಆಯಿತು. ಅಶ್ವಿನ್ ಪಟಪಟನೆ 5 ಬೌಂಡರಿ ಸಹಿತ 32 ರನ್ ಬಾರಿಸಿದರು. ಕೆಳ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಅಶ್ವಿನ್ಗೆ ಸಾಥ್ ನೀಡಲಿಲ್ಲ. ಟೀಮ್ ಸೌತಿ 7 ವಿಕೆಟ್ ಕಿತ್ತು ಹಾಕಿದರು. ಭಾರತ 353 ರನ್ಗೆ ಆಲ್ಔಟ್ ಆಗಿ 12 ರನ್ಗಳಿಂದ ಇನ್ನಿಂಗ್ಸ್ ಹಿನ್ನಡೆ ಅನುಭವಿಸಿತು. ಇನ್ನಿಂಗ್ಸ್ ಮುನ್ನಡೆಯೊಂದಿಗೆ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ ನ್ಯೂಜಿಲೆಂಡ್ 69 ರನ್ ಆಗುವಷ್ಟರಲ್ಲಿ 3 ವಿಕೆಟ್ ಕಳೆದುಕೊಂಡು ಆಘಾತ ಅನುಭವಿಸಿತು. It was terrific delivery, Umesh Yadav. ಆದರೆ ನಿಧಾನಗತಿಯಲ್ಲಿ ಚೇತರಿಸಿಕೊಂಡು ರನ್ ಗುಡ್ಡೆ ಹಾಕ್ತು. ಒಂದ್ ಕಡೆ ವಿಕೆಟ್ ಬೀಳ್ತಾ ಇದ್ರು, ಮತ್ತೊಂದು ಕಡೆ ರನ್ ಹರಿತು. ಆರಂಭದಲ್ಲಿ ಉಮೇಶ್ ಯಾದವ್ ಹಾಗೂ ಪ್ರಜ್ಞಾನ್ ಓಝಾ ತಲಾ 2 ವಿಕೆಟ್ ಕಿತ್ತು ಕಿವೀಸ್ಗೆ ಆಘಾತ ನೀಡಿದರು. ದಿನದ ಕೊನೆಯಲ್ಲಿ ಅಶ್ವಿನ್ ಮಾರಕರಾಗಿ 5 ವಿಕೆಟ್ ಕಬಳಿಸಿದರು. ಮೂರನೇ ದಿನದಂತ್ಯಕ್ಕೆ ನ್ಯೂಜಿಲೆಂಡ್ 9 ವಿಕೆಟ್ ಕಳೆದುಕೊಂಡು 232 ರನ್ ಕೂಡಿ ಹಾಕಿತು. ಒಟ್ಟಾರೆ 244 ರನ್ ಮುನ್ನಡೆಯಲ್ಲಿರುವ ಕಿವೀಸ್ 4ನೇ ದಿನ ಇನ್ನೊಂದಿಷ್ಟು ರನ್ ಬಾರಿಸಿ ಭಾರತದ ಮೇಲೆ ಒತ್ತಡ ಹೇರುವ ಪ್ಲಾನ್ ಹಾಕಿಕೊಂಡಿದೆ. ಆದರೆ ಗೆಲುವಿನ ಅವಕಾಶ ಉಭಯ ತಂಡಗಳಿಗೆ ಸಮಾನವಾಗಿದೆ. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್. ಕನ್ನಡದ ಕಿಚ್ಚ ಸುದೀಪ್ಗೆ ಇಂದು 39ನೇ ಹುಟ್ಟುಹಬ್ಬದ ಸಂಭ್ರಮ. ಹೀಗಾಗಿ ನಿನ್ನೆ ರಾತ್ರಿಯಿಂದಲೇ ಬೆಂಗಳೂರಿನ JP ನಗರದ ಸುದೀಪ್ ನಿವಾಸಕ್ಕೆ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇತ್ತು. ಸಂಜೆಯವರೆವಿಗೂ ಅಭಿಮಾನಿಗಳು ಕಿಚ್ಚನಿಗೆ ಬರ್ತ್ಡೇ ವಿಶ್ ಮಾಡಿದರು. ಅಪಾರ ಅಭಿಮಾನಿ ಬಳಗ ನೋಡಿ ಸ್ವತಃ ಕಿಚ್ಚ ಸುದೀಪ್ ಅವರೇ ಬೆರಗಾಗಿಬಿಟ್ರು. ಈಗ ಚಿತ್ರದ ಮೂಲಕ ಕನ್ನಡದ ಕಿಚ್ಚನಿಗೆ ಅಭಿಮಾನಿ ಬಳಗ ಇಮ್ಮಡಿಯಾಗಿದೆ. ಸ್ಯಾಂಡಲ್ವುಡ್ನ ಕಿಚ್ಚ ಸುದೀಪನ 39ನೇ ಹುಟ್ಟುಹಬ್ಬದಲ್ಲಿ ಇದು ಸಾಬೀತಾಗಿದೆ. ಹುಟ್ಟುಹಬ್ಬದ ಶುಭಾಶಯ ಹೇಳಲು ಸುದೀಪ್ ಮನೆ ಮುಂದೆ ಜನಸಾಗರವೇ ಸೇರಿತ್ತು. ಅಭಿಮಾನಿಗಳನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಮಾಡಬೇಕಾಯಿತು. ಬರ್ತ್ಡೇ ಬಾಯ್ ಸುದೀಪ್ ಮನೆಗೆ ಬೆಳಗ್ಗೆ 10 ಗಂಟೆಗೆ ಅಭಿಮಾನಿಗಳು ದಂಡಾಗಿ ಧಾವಿಸಿದ್ರು. ಅಭಿಮಾನಿಗಳು ತಂದಿದ್ದ ಕೇಕ್ ಕತ್ತರಿಸಿ ತಮ್ಮ 39ನೇ ಹುಟ್ಟುಹಬ್ಬ ಆಚರಿಸಿಕೊಂಡ್ರು. ನೂಕುನುಗ್ಗಲಿನ ನಡುವೆಯೇ ಅವರ ಜೊತೆ ನಿಂತು ಫೋಟೋ ತೆಗೆಸಿಕೊಂಡ್ರು. ಕಿಚ್ಚ ಸುದೀಪ್ ಅನಾಥಾಶ್ರಮದ 13 ಮಕ್ಕಳನ್ನ ದತ್ತು ಪಡೆದುಕೊಂಡಿದ್ದು ಹಾಗೂ ವಿಕಲಚೇತನ ಮಕ್ಕಳಿಗೆ ವೀಲ್ ಚೇರ್ ವಿತರಿಸಿದ್ದು ವಿಶೇಷವಾಗಿತ್ತು. ಒಂದಿನ ಅವರು ಬಹಳ ಆಸೆ ಪಡ್ತಾರೆ ಆಚರಿಸಬೇಕು ಅಂತ. ಬ್ಯಾಂಕಾಗಿ ಹೇಳಿದ್ರೆ ನನಗೆ ಬರ್ತ್ಡೇಗಳ ಮೇಲೆ ಅಷ್ಟೊಂದು ಇದಿಲ್ಲ, ಆಸಕ್ತಿಗಳಿಲ್ಲ. ಬಟ್ ಅವ್ರು ಇಷ್ಟಪಡೋದ್ರಿಂದ ಇವತ್ತು ಒಂದಿನ ನಾನೇನು ಕಾರ್ಯಕ್ರಮ ಹಾಕೋಣಲ್ಲ, ಎಲ್ಲೂ ಹೋಗೋದಿಲ್ಲ, ಮನೇಲಿ ಇರ್ತೀನಿ ಅಷ್ಟೇ. ಅವರು ಇವತ್ತು ಸ್ವಲ್ಪ ಜಾಸ್ತಿ ಇದ್ದಾರೆ ಜನ, ಸೊ ಮೀಟ್ ಮಾಡೋಕ್ಕೆ ತುಂಬ ಹೊತ್ತಾಗತ್ತೆ. ಈಗ ಕೇವಲ ಅಭಿಮಾನಿಗಳು ಮಾತ್ರವಲ್ಲ, ತಾರಾ ಬಳಗವೂ ಸಂಭ್ರಮಕ್ಕೆ ಸಾಕ್ಷಿಯಾಯಿತು.
ನಿರ್ಮಾಪಕ ಕೆ ಮಂಜು, ನಟ ಬುಲೆಟ್ ಪ್ರಕಾಶ್, ನಟಿ ತಾರಾ ಸೇರಿದಂತೆ ಚಿತ್ರರಂಗದ ಅನೇಕ ಗಣ್ಯರು ಕಿಚ್ಚನಿಗೆ ಬರ್ತ್ಡೇ ವಿಶ್ ಮಾಡಿದ್ರು. ಒಂದು ರೀತಿಯಾದ ಸಂತೋಷ, ಆಶ್ಚರ್ಯ ಎಲ್ಲ ಆಗ್ತಾ ಇದೆ. ಪ್ರತಿ ವರ್ಷದಿಂದ ಈ ವರ್ಷ ಜಾಸ್ತಿ ಜನ ಬಂದಿದ್ದಾರೆ ಇಲ್ಲಿ. ಯಾವುದೇ ಕಲಾವಿದ ಈ ರೀತಿ ಬೆಳಿಬೇಕು. ಸೊ ಆ ಬೆಳವಣಿಗೆ ನೋಡಿದಾಗ ಸಂತೋಷ ಅನಿಸುತ್ತೆ. ನಮ್ಮನೆ ಒಬ್ಬ ಸದಸ್ಯ ಹೆಂಗೆ ಬೆಳೀತಾರೆ ನೋಡಿದ್ರೆ ನನಗೆ ಹೆಮ್ಮೆ ಅನಿಸುತ್ತೆ. ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದ ವಿವಿಧೆಡೆಯಿಂದಲೂ ಅಭಿಮಾನಿಗಳು ಸುದೀಪ್ ಮನೆಗೆ ಆಗಮಿಸಿ ಶುಭ ಹಾರೈಸಿದ್ರು. ಜೊತೆಗೆ ಎಲ್ಲರ ಬಾಯಲ್ಲೂ ಈಗ ಚಿತ್ರದ ಹೊಗಳಿಕೆ ಮಾತುಗಳು ಕೇಳಿಬಂದವು. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಸುದೀಪ್. ಕ್ಯಾಮರಾಮನ್ ಪ್ರತಾಪ್ ಜೊತೆ ಅಶೋಕ್ ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಇನ್ನು ಹಬ್ಬ ಜಾತ್ರೆಗಳ ಸಂದರ್ಭದಲ್ಲಿ ಕೆಂಡ ತುಳಿಯೋದನ್ನು ನಾವೆಲ್ಲ ನೋಡಿರ್ತೀವಿ. ಆದರೆ ಬೆಂಕಿ ಉಂಡೆಗಳಿಂದ ಹೊಡೆದಾಡೋದನ್ನು ನೋಡಿದ್ದೀರಾ? ಹೌದು, ಮಧ್ಯ ಅಮೆರಿಕದ ಪುಟ್ಟ ದೇಶ ಎಲ್ ಸಾಲ್ವಡಾರ್ನಲ್ಲಿ ಇಂಥ ಪದ್ಧತಿ ಇದೆ. ಸೀಮೆ ಎಣ್ಣೆಯಿಂದ ಅದ್ದಿದ ಬಟ್ಟೆ ಉಂಡೆಗಳಿಗೆ ಬೆಂಕಿ ಹಚ್ಚಿ ಪರಸ್ಪರ ಹೊಡೆದಾಡಿಕೊಳ್ಳೋ ಮೂಲಕ ಊರಿನಲ್ಲಿ ಹಬ್ಬ ಆಚರಿಸ್ಕೊಳ್ತಾರೆ. ನೆಜಾಪ ಎಂಬ ಪಟ್ಟಣದಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಮುಖಕ್ಕೆ ವಿವಿಧ ಬಗೆಯ ಬಣ್ಣ ಹಚ್ಚಿಕೊಂಡ ಯುವಕರು ಬಳಿಕ ಫೈರ್ ಬಾಲ್ಗಳಿಂದ ಹೊಡೆದಾಡಿ ಸಂಭ್ರಮ ಪಡ್ತಾರೆ. ಆದರೆ ಈ ಸಂದರ್ಭದಲ್ಲಿ ಯಾರಿಗೂ ತೊಂದರೆ ಆಗಲ್ಲ ಅನ್ನೋದು ವಿಶೇಷ. ಕಳೆದ 100 ವರ್ಷಗಳಿಂದ ಈ ಹಬ್ಬವನ್ನು ಆಚರಿಸ್ತಾ ಬಂದಿದ್ದು, ಹೀಗೆ ಮಾಡೋದ್ರಿಂದ ಊರಿಗೆ ದೆವ್ವದ ಕಾಟ ಇರಲ್ಲ ಅನ್ನೋದು ಸ್ಥಳೀಯರ ನಂಬಿಕೆ. ಇವಿಷ್ಟು ಈ ಹೊತ್ತಿನ ಸುದ್ದಿ. ಈಗ ತಲಹರಟೆ ಪ್ರಸಾರವಾಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.